ಇದು ಬಂದು ಗೇಟು ಯಾವುದು ಮನೆ ಗೇಟ್ ಅಲ್ಲ, ಆಕ್ಚುಲಿ ಇಲ್ಲಿ ಒಳಗಡೆ ಇರುವಂತದ್ದು ಲೇಔಟ್. BBMP ಈ ಖಾತಾ ರೈಟ್ ರಿಜಿಸ್ಟ್ರೇಷನ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಇಲ್ಲೂ ಒಂದು ಅಪಾರ್ಟ್ಮೆಂಟ್ ಇದೆ, ಎಲ್ಲ ಡೆವಲಪ್ಮೆಂಟ್ ಆಗಿರುವಂತದ್ದು ಮನೆಗಳು. ಲೇಔಟ್ ಅಲ್ಲಿ ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗಿರುವಂತದ್ದನ್ನು ನೀವು ನೋಡ್ತಿರ್ಬೋದು. ಅದೊಂದು ಸೆಕ್ಯೂರಿಟಿ ರೂಮ್ ಅಂತ ಕಟ್ತಾ ಇರೋದು. ಓಕೆ, ನಾವು ಯಾರೇ ಕನ್ಸ್ಟ್ರಕ್ಷನ್ ಮಾಡಿದ್ರು ನಾವು ಬಂದು ನೋಡ್ತಾ ಇರ್ತೀವಿ. ನಾವು ಸಿಸಿ ಕ್ಯಾಮೆರಾನು ಕೊಟ್ಟಿರೋಗಿದೆ. ಸಿಸಿ ಕ್ಯಾಮೆರಾನು ಇದೆ ಸರ್. ಇದೆಯಾ? 24/7 ಸೆಕ್ಯೂರಿಟಿ ಇದ್ದಾರೆ ಸರ್. ಓಕೆ, ಸಿಸಿ ಕ್ಯಾಮೆರಾ ಇದೆ ಸರ್. ಅನ್ನೋಯಿಂಗ್ ಪರ್ಸನ್ ಆಚೆ ಇರೋರು ಒಡೆ ಇಮಿಡಿಯೇಟ್ ಬರಕ್ ಆಗಲ್ಲ ಸರ್. ಕಸ್ಟಮರ್ ಫೋನ್ ಮಾಡಿದ್ರೆ ನಾವು ಆಚೆ ಬರ್ತೀವಿ ಸರ್. ಇದು ಬಂದ್ಬಿಟ್ಟು ನಿಮಗೆ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇದು. ಓಕೆ, ಇದು ಬಂದು ಸೈಟ್ ಖಾತಾ ಇದು. ಸೈಟ್ ಖಾತಾ, ಇಂಡಿವಿಜುವಲ್ ಸೈಟ್ ಖಾತಾ ಇದು. ಓಕೆ. ಯಾರು ಖಾತೆ ತೋರಿಸಲ್ಲ. ಯಾಕಂದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ಖಾತೆ ಯಾರು ರೆಡಿ ಇರೋಲ್ಲ ಸರ್. ಜಸ್ಟ್ ಒಂದು ವಾರದಲ್ಲೇ ಲೀಗಲ್ ಕ್ಲಿಯರ್ ಮಾಡ್ಕೊಳ್ಬೋದಲ್ವಾ? 2 days ಕ್ಲಿಯರ್ ಆಗುತ್ತೆ ಸರ್. ಹೈಕೋರ್ಟ್ ಲಾಯರ್ಸ್ ಎಲ್ಲ ನೋಡಿದ್ದಾರೆ ಸರ್. ಹೌದಾ? 30 ಸೈಟ್ ಏನು ಬುಕ್ ಮಾಡಿದ್ವಿ ಸರ್, ಅವರೆಲ್ಲ ರೆಫರ್ ಮಾಡ್ಕೊಂಡೇ ಬಂದು ಎಲ್ಲ ತಗೊಂಡ್ರು ಸರ್. ಸೊ BBMP ಅಂತ ಬಂದ್ಮೇಲೆ ದೂಸರ ಮಾತಾಡಿಲ್ಲ. ನಿಮ್ಗೆ ಈ ಕಡೆಯಿಂದ ಬಂದರೆ ಎಲೆಕ್ಟ್ರಾನ್ ಸಿಟಿ ಇದೆ, ಬೊಮ್ಮನಹಳ್ಳಿ ಇದೆ. ನಿಮಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಎಕ್ಸಾಕ್ಟ್ಲಿ 2 kilometers ಸರ್. ಅಷ್ಟೇ. ಕಸ್ಟಮರ್ ಬಂದು ಗೂಗಲ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ವಿಜಯ ಬ್ಯಾಂಕ್ ಲೇಔಟ್, ಬಂದರಘಟ್ಟ, ಅಪೋಲೋ ಹಾಸ್ಪಿಟಲ್, ಒಕಾಡ ಹಾಸ್ಪಿಟಲ್ಗೆ ಎಕ್ಸಾಕ್ಟ್ಲಿ 2 kilometers. ಬಾಸ್ಗೆ 2.5 ಇದೆ ಸರ್. ಇನ್ಫೋಸಿಸ್, ವಿಪ್ರೋಗೆಲ್ಲ 3 kilometers ಆಗುತ್ತೆ ಅಷ್ಟೇ. ಸೊ ನಿಮ್ದು ಟ್ರಸ್ಟೆಡ್ ಕಂಪ್ನಿ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ನೀವೆಲ್ಲ ಮಾಡಿರುವಂಥದ್ದು ಜೆನ್ಯೂನ್ ಆಗಿರುವಂಥ ಲೇಔಟ್ಗಳನ್ನ ನೀವು ಒಳ್ಳೆ ಲೊಕೇಶನ್ ಕೂಡ ಚೂಸ್ ಮಾಡೋದಂಥದ್ದು ವೀಕ್ಷಕರೇ ಟ್ರಸ್ಟ್ ಮಾಡ್ಬೋದು. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ಪ್ರಾಪರ್ಟಿ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನಾನು ಏನು ಪ್ರಾಪರ್ಟಿ ತೋರ್ಸಕ್ಕೆ ಬಂದಿದೆ ಅಂತ ನೀವು ಕೇಳ್ಬೋದು. ಸೊ ಇದು ಬಂದು ಗೇಟು ಯಾವುದು ಮನೆ ಗೇಟ್ ಅಲ್ಲ, ಆ್ಯಕ್ಚುಲಿ ಇಲ್ಲಿ ಒಳಗಡೆ ಇರೋವಂಥದ್ದು ಲೇಔಟು. ಎಲ್ಲರೂ ಒಂದು ಲಕ್ಸುರಿ ಆಗಿರೋವಂಥ ಲೇಔಟಲ್ಲಿ ಸೈಟ್ನ ತೊಗೋಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದು ಒಂದು ಒಳ್ಳೆ ಲೊಕೇಶನಲ್ಲಿ ತೊಗೋಬೇಕು ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಆಸೆ ಇರುತ್ತೆ. ಇದು ಬಂದು BBMP ಈ ಖಾತಾ ಸೈಟ್ ಆಗಿರುವಂಥದ್ದು. ಸೊ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ. ಕೂಡ್ಲಿಗೇಟು ಬೇಗೂರಲ್ಲಿ ಲೊಕೇಟ್ ಆಗಿರುವಂಥ ಈ ಲೇಔಟು ಇವಾಗ ನೋಡ್ತಾ ಇದ್ದೀವಿ. ಒಳಗಡೆ ಒಂದ್ಸಲಿ ತೋರಿಸ್ತೀನಿ ಬನ್ನಿ. ಸೊ ಲೇಔಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಾವಿವಾಗ ಲೇಔಟ್ ಒಳಗಡೆ ಬಂದಿದ್ದೀವಿ. ಸೊ ಲೇಔಟ್ ಹೇಗಿದೆ ಅಂತ ನೀವು ನೋಡ್ತಿರ್ಬೋದು. ಪ್ಲಾಂಟೇಷನ್ ಮಾಡಿರೋದನ್ನು ನೀವು ನೋಡ್ತಿರ್ಬೋದು. ಟಾರ್ ರೋಡ್ ಕೂಡ ರೆಡಿ ಇದೆ. ಅದು ಅಲ್ಲದೆ BBMP ಈ ಖಾತಾ ರೈಟ್ ರಿಜಿಸ್ಟ್ರೇಷನ್ ಅಂತಲೇ ಹೇಳ್ಬೋದು. ಸೊ ಲೇಔಟ್ ಒಳಗಡೆ ಬಂದರೆ ಸೊ ಬ್ಯಾಕ್ ಸೈಡು ಇಲ್ಲೂ ಒಂದು ಅಪಾರ್ಟ್ಮೆಂಟ್ ಇದೆ. ಅದು ಅಲ್ಲದೆ ಲೇಔಟಲ್ಲಿ ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದನ್ನು ನೀವು ನೋಡ್ತಿರ್ಬೋದು. ಜಸ್ಟ್ 6 months ಆಗಿರುವಂಥದ್ದು ಈ ಮನೆ ಕಟ್ಟಿ. ಸೊ ಪ್ರತಿಯೊಂದು ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುತ್ತಮುತ್ತ ಸರೌಂಡಿಂಗ್ ಫೆಸಿಲಿಟಿ ಅಂತ ಬಂದರೆ ಎಲ್ಲದಕ್ಕೂ ಹತ್ರದಲ್ಲಿರುವಂಥದ್ದು ಅಂತಲೇ ಹೇಳ್ಬೋದು. ಸುತ್ತಮುತ್ತ ಫುಲ್ಲು ಡೆವಲಪ್ಮೆಂಟ್ ಆಗಿರುವಂಥದ್ದು. ರೈಟು ರಿಜಿಸ್ಟ್ರೇಷನ್ನು, ರೈಟು ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರಶಾಂತ್ ಅವರು ಜಾಯ್ನ್ ಆಗ್ತಾರೆ, ಅವ್ರ ಹತ್ರ ಮಾತಾಡೋಣ, ಫುಲ್ ಡೀಟೇಲ್ನ ತಿಳ್ಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ವೀಡಿಯೋನ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಒಂದು ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ, ತುಂಬ ಲೆಂತ್ ಮಾಡೋದು ಬೇಡ, ಬನ್ನಿ. ಸೊ ವೀಕ್ಷಕರೇ, ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸರ್ ನೀವು? ಸೂಪರ್ ಸರ್. ಸರ್ ಇದೊಂದು ಹೊಸದಾಗಿ ಒಂದು ಲೇಔಟ್ನ ಲಾಂಚ್ ಮಾಡಿಬಿಟ್ಟಿದ್ದೀರಾ. ಅದು ಅಲ್ಲದೆ BBMP ಈ ಖಾತಾ. ಹೌದು ಸರ್, ಫಸ್ಟ್ ಟೈಮ್ ನೀವು ಮಾಡ್ತಿರೋದಲ್ವಾ? ಹೌದು. BBMP ಲಿಮಿಟ್ಸ್ ಅಲ್ಲಿ ನಮ್ಮ ಸಪ್ತಬೇರಿ ಕಡೆಯಿಂದ ಫಸ್ಟ್ ಪ್ರಾಜೆಕ್ಟ್ ಇದು. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಫಸ್ಟ್ ಹೇಳ್ಬಿಡಿ ಸರ್ ವೀಕ್ಷಕರಿಗೆ. ಸರ್ ಕಸ್ಟಮರ್ ಲೊಕೇಶನ್ ಅಂದ್ರೆ ಬೊಮ್ಮನಹಳ್ಳಿ ಬಿಟ್ರೆ ಬೇಗೂರು ಸರ್. ಬೇಗೂರಲ್ಲಿ ನಮ್ಮ ಲೊಕೇಶನ್ ಇದೆ. ಓಕೆ, ಇಲ್ಲ ಕೂಡ್ಲುಗೇಟ್ ಕಡೆಯಿಂದ ಬರ್ಬೋದು. ಇಲ್ಲಾಂದ್ರೆ ವಿಜಯ ಬ್ಯಾಂಕ್ ಲೇಔಟ್ ಇದೆಯಲ್ಲ ಸರ್, ಬನ್ನಾಟ ರೋಡ್, ಆ ಕಡೆಯಿಂದ ಬರ್ಬೋದು. ಡೀಲ್ ಆಫ್ ನ್ಯೂಟನ್ ಕಡೆಯಿಂದ ಬರ್ಬೋದು. ಸೆಂಟ್ರಲ್ ಇದೆ ಸರ್. ಈಗ ಸೆಂಟ್ರಲ್ ಇರೋ ಪ್ರಾಜೆಕ್ಟ್, ಅದು ಅಲ್ಲದೆ ಊರ್ ಸೆಂಟ್ರಲ್ ಇರುವಂತ ಪ್ರಾಜೆಕ್ಟ್ ಇದು. ಹೌದು, ಇದು BBMP ಲಿಮಿಟ್ಸ್. ಇದು BBMP ಲಿಮಿಟ್ ಸಿಟಿ ಸರ್. ಇದು ಅದು ಅಲ್ಲದೆ ಊರಿಂದ ಆಚೆನೂ ಎಲ್ಲೂ ಇಲ್ಲ BBMP ಅಂತ ಅನ್ಬಿಟ್ಟು. ಯಾಕಂದ್ರೆ ಕೆಲವೊಬ್ರು ಆತರನು ಮಾಡಿರ್ತಾರೆ BBMP ಅಂತ ಅನ್ಬಿಟ್ಟು. ಇವತ್ತು ನೀವೇನ್ ನೋಡ್ತೀವಿ ನೋಡಿ, ಅದೆಲ್ಲ ಅಸೆಟ್ಸ್ ಕಂಪ್ನಿ, SNN ರಾಜ್ ಅಪಾರ್ಟ್ಮೆಂಟ್ಸ್, ದೊಡ್ಡ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದೆಯಲ್ಲ ಸರ್, ಪಕ್ಕದಲ್ಲೇ ಇದೆ. ಅದು ಅಲ್ಲದೆ ಹಿಂದ್ಗಡೆನೂ ಬ್ಯಾಕ್ ಗ್ರೌಂಡ್ ಅಲ್ಲೂ ನೀವು ನೋಡ್ತಿರ್ಬೋದು, ಎಲ್ಲ ಡೆವಲಪ್ಮೆಂಟ್ ಆಗಿರುವಂತದ್ದು ಮನೆಗಳು. ಸೊ ಅದು ಅಲ್ಲದೆ ಫುಲ್ ಗೇಟೆಡ್ ಕಮ್ಯುನಿಟಿ. ಹೌದು ಸರ್, ಇದು ಟೋಟಲ್ ನಿಮಗೆ 4 acre 15 ಗುಂಟಾಸ್ ಲೇಔಟ್ ಮಾಡಿದೀವಿ ಸರ್. ಓಕೆ, ನಿಮಗೆ ಇಂಡಿವಿಜುವಲ್ ಸೈಡ್ಗೆ ಈ ಖಾತಾ ರೆಡಿ ಇದೆ ಸರ್. ಕಾಂಪೌಂಡ್ ವಾಲ್ ಮಾಡಿದ್ವಿ ಸರ್. ಎಂಟ್ರೆನ್ಸ್ ಅಲ್ಲಿ ನೋಡಿ ನಿಮಗೆ ಇದು ಮಾಡ್ತಾ ಇದೀವಿ. ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಗೇಟ್ ಇದೆ. ನೋಡಿ ಇದೆಲ್ಲ ನಿಮಗೆ ವಾಚ್ಮನ್ ರೂಮ್ಸ್ ಇವೆಲ್ಲ ಮಾಡ್ತಾ ಇದ್ದೀವಿ. ಇದು ವಾಚ್ಮನ್ ರೂಮ್ಸ್ ಇದು ಮಾಡ್ತಿರೋದು. ಸೆಕ್ಯೂರಿಟಿ. ಓಕೆ, ಗೇಟೆಡ್ ಕಮ್ಯುನಿಟಿ ಸರ್. ಫುಲ್ ಗೇಟೆಡ್ ಕಮ್ಯುನಿಟಿ, ಲಕ್ಸುರಿ ಒಂದು ಲೇಔಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅದು ಅಲ್ಲದೆ ಅಮ್ಯುನಿಟೀಸ್ ಏನೇನು ಕೊಟ್ಟಿದ್ದೀರಾ ಸರ್ ಲೇಔಟ್ ಅಲ್ಲಿ? ಆಸ್ ಪರ್ BBMP ನಾಮ್ಸ್ ಪ್ರಕಾರ ಸರ್ ನಿಮಗೆ ಅಂಡರ್ಗ್ರೌಂಡ್ ಕೇಬಲ್ ಕೊಟ್ಟಿದ್ದೀವಿ ಸರ್. ಕಾವೇರಿ ವಾಟರ್ BWSSB ಕನೆಕ್ಷನ್ ಇದೆ ಸರ್. BBMP ಈ ಖಾತಾ ರೆಡಿ ಇದೆ ಸರ್. ಓಕೆ, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ರೆಡಿ ಇದೆ ಸರ್. ನಿಮಗೆ ಎಂಟ್ರೆನ್ಸ್ ಲೇಔಟ್ಗೆ ಬಂದು 40 feet ರೋಡ್ ಇದೆ ಸರ್. ಇದು ಈ ರೋಡ್ 40 feet ಬರುತ್ತೆ. ನಿಮಗೆ ಸಬ್ ರೋಡ್ಸ್ ಸೈಡ್ಸ್ಗೆಲ್ಲ 30 feet ಇದೆ ಸರ್. 30 feet. ಹೌದು, ಟೋಟಲ್ 30 feet ಬರುತ್ತೆ. ಮೇನ್ ರೋಡ್ ಮಾತ್ರ 40 feet ಬರುತ್ತೆ. ಆಮೇಲೆ ಈಚ್ ಅಂಡ್ ಎವ್ರಿ ಸೈಡ್ಗೆ ಒಂದೊಂದು ಟ್ರೀ ಪ್ಲಾಂಟೇಶನ್ ಮಾಡಿದ್ದೀವಿ, ನೀವು ನೋಡ್ಬೋದು. ಹೌದು, ನೋಡ್ತಿರ್ಬೋದು. ಸೊ ಪ್ರತಿಯೊಂದು ಸೈಟ್ ಮುಂದೆನೂ ಒಂದು ಪ್ಲಾಂಟೇಶನ್ ಗಿಡನ ನೆಟ್ಟಿರುವಂಥದ್ದು. ಸೊ ಅದು ಅಲ್ಲದೆ ಫುಲ್ ಸ್ಲ್ಯಾಬ್ನ ಹಾಕಿರುವಂಥದ್ದು. ಸೊ ಏನೇನು ಅಮ್ಯುನಿಟೀಸ್ ಕೊಡಬೇಕೋ BBMP ಎಲ್ಲ ಪ್ರತಿಯೊಂದು ಕೊಟ್ಬಿಟ್ಟಿದ್ದೀರಾ ಸರ್. ಇವತ್ತು ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬೆಳಗ್ಗೆ ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಸರ್, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು, ಮನೆನೇ ಕಟ್ಬಿಡ್ಬೋದು. ಯಾಕಂದ್ರೆ ಮೇನ್ ಬೇಕಾಗಿರೋದು ಖಾತಾ ಸರ್. ಹೌದು, ಖಾತಾ ಇದೆ.
ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಬೇಕು, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇದೆ, ಅದೆರಡು ತಗೊಂಡು ನೀವು BBMP ಅಫಿಷಿಯಲ್ ಆಫೀಸ್ಗೆ ಹೋದ್ರೆ ಮುಗ್ದೋಯ್ತು ಸರ್. ಹೌದಾ? ಎಲ್ಲ ಕ್ಲೀನ್ ಆಗಿ ಒಂದ್ಸಲಿ ಖಾತೆ ತೋರಿಸ್ಬೋದಾ? ನೋಡ್ತಿರ್ಬೋದು ಪ್ರಾಪರ್ಟಿದು ಒಂದು ನೋಡಿ ಸರ್, ಇದು ಬಂದ್ಬಿಟ್ಟು ನಿಮಗೆ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇದು. ಓಕೆ ಓಕೆನಾ ಸರ್? ಇದು ಬಂದು ಸೈಟ್ ಖಾತಾ, ಇದು ಸೈಟ್ ಖಾತಾ, ಇಂಡಿವಿಜುವಲ್ ಸೈಟ್ ಖಾತಾ ಇದು. ಓಕೆ ಓಕೆ ಓಕೆನಾ? ನೋಡಿ ಸೈಟ್ ನಂಬರ್ ಬರುತ್ತೆ, ಸೈಟ್ ಪಿಕ್ಚರ್ ಇದು. ಓಕೆ, ಇದು ಓನರ್ಶಿಪ್ ಡೀಟೇಲ್ಸ್. ಓಕೆ, ಲ್ಯಾಂಡ್ ಓನರ್ದು ನೋಡಿ, ಮಾಲೀಕರ ವಿವರಗಳು. ಓಕೆ. ಸೊ ಆ್ಯಕ್ಚುಲಿ ಬೇರೆ ಯಾವುದೇ ವಿಡಿಯೋದಲ್ಲಿ ಯಾರು ಖಾತೆ ತೋರಿಸಲ್ಲ, ಯಾಕೆಂದರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ಸೊ ಇಷ್ಟು ಡಾಕ್ಯುಮೆಂಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಮೇಯ್ನಾಗಿ ರೆಡಿ ಇರೋದಲ್ಲ ಸರ್, ಇದ್ರೆ ತೋರಿಸ್ಬೋದು, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ. ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೋರಿಸ್ಬೋದು, ನೋಡಿ ಸರ್ ಡಾಕ್ಯುಮೆಂಟ್ಸ್ ಇದೆ ಅಂತ ತೋರಿಸ್ಬೋದು. ಸೊ ಖಾತೆ ಕೂಡ ರೆಡಿ ಇದೆ. ಅದು ಅಲ್ಲದೆ ಇಂಡಿವಿಜುವಲ್ ಈ ಖಾತಾ ಅಂತಲೇ ಹೇಳ್ಬೋದು. ಸೊ ರೈಟ್ ರಿಜಿಸ್ಟ್ರೇಷನ್ ರೈಟ್ ನಾಳೆನೇ ಕನ್ಸ್ಟ್ರಕ್ಷನ್ ಕೂಡ ನೀವು ಮಾಡ್ಕೋಬೋದು. ಒಳ್ಳೆ ಲೊಕೇಶನಲ್ಲಿರೋಂಥ ಪ್ರಾಪರ್ಟಿ ಇದು ಅಂತಲೇ ಹೇಳ್ಬೋದು ಸರ್. ಇದೊಂದು ಲೇಔಟ್ ಪ್ರೀಮಿಯಂ ಆಗಿರೋ ಲಕ್ಸುರಿ ಲೇಔಟ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಿಯರ್ ಬೈ ಫೆಸಿಲಿಟಿ, ಈಗ ತಗೊಳ್ಳೋರು ITBT ಆಗಿರ್ಬೋದು, ಈಗ ವರ್ಕ್ ಎಲ್ಲಾದರೂ ಹೋಗ್ತೀನಿ ಅಂತ ಇದ್ರೆ, ಎಲ್ಲರೂ ಕೆಲಸ ನೋಡ್ತಿರೋದಾದ್ರೆ ಎಲ್ಲದಕ್ಕೂ ಹತ್ರ ಇರೋ ಥರ ನೋಡ್ತಾರೆ. ಏನೇನಿದೆ ಸರ್ ಆ ಥರ ಅಂದರೆ? ಸರ್ ಬೊಮ್ಮನಹಳ್ಳಿ ಬಾಷ್ಗೂ ನಮ್ಮ ಲೇಔಟ್ಗೂ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಸರ್. ಅಷ್ಟೇನಾ? ವಿಪ್ರೋ ತಗೊಂತೀರಾ, ಇನ್ಫೋಸಿಸ್ ತಗೊಂತೀರಾ ನೀವು, 3.5 ಕಿಲೋಮೀಟರ್ ಇದೆ ಸರ್. ಅಷ್ಟೇ. ಓಕೆ ಸರ್. ಹಿಂದ್ಗಡೆ ಹಾಸ್ಪಿಟಲ್ಸ್ ಬಂದ್ರೆ ಸರ್ ಒಕ್ಕಾಡ್ ಇದೆ, ಅಪೋಲೋ ಹಾಸ್ಪಿಟಲ್ ಇದೆ ಸರ್. ಓಕೆ. ಇಲ್ಲಿಂದ ನಮ್ಮ ಹಾಸ್ಪಿಟ್ಲಿಗೆ 2 ಕಿಲೋಮೀಟರ್ಸ್ ಇದೆ ಸರ್. ಕಾಲೇಜಿಗೆ ಬರ್ತೀರಾ ಸರ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆ, ಆಕ್ಸ್ಫರ್ಡ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಲ್ಲಿ. ಓಕೆನಾ ಸರ್? ಇನ್ನು ಹಿಂದ್ಗಡೆ ನಾವು ಇದಕ್ಕೆ ಹೋದ್ರೆ ಸರ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಇದೆ ನಿಮ್ಮ ಹಿಂದ್ಗಡೆ. ಎಲ್ಲ ಪ್ರತಿಯೊಂದಕ್ಕೂ ಹತ್ರ ಇರೋದೇ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್ ಇದೊಂಥರ ಇದು ಬೇಗೂರು ಅಂತ ನೋಡಿ ಸರ್, ಅಪಾರ್ಟ್ಮೆಂಟ್ಸ್ ನೋಡಿ ಸರ್, ಮನೆಗಳು ನೋಡಿ ಸರ್. ಸಿಟಿ ಹೇಳ್ತಿಲ್ಲ ನಾನು ನಿಮ್ಗೆ, ಇನ್ಸೈಡ್ ದ ಸಿಟಿ ತೋರಿಸ್ತಾ ಇದ್ದೀನಿ. ಬೇರೆಯವ್ರು ಲೇಔಟ್ ಎಲ್ಲ ತೋರಿಸಿದಾಗ ಈ ತರ ಎಲ್ಲ ಯಾರು ತೋರಿಸೋದಕ್ಕಾಗಲ್ಲ, ಯಾಕಂದ್ರೆ ಆ ತರ ಒಂದು ಪ್ರೈಮರಿ ಲೊಕೇಶನ್ ಸಿಕ್ಕಿರಲ್ಲ. ಸಿಕ್ಕಿದ್ರೆ ಅಟ್ಲೀಸ್ಟ್ ಅದನ್ನ ತೋರಿಸ್ಬೋದು. ಹೌದು ಸರ್. ಸೊ ನೀವೊಂದು ಒಳ್ಳೆ ಲೊಕೇಶನ್ ಚೂಸ್ ಮಾಡಿದ್ದೀರಾ, ಒಳ್ಳೆ ಡೆವಲಪ್ಮೆಂಟ್ ಆಗಿರೋವಂಥದ್ದು. ಕಸ್ಟಮರ್ ಇವತ್ತು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಕನ್ಸ್ಟ್ರಕ್ಷನ್ 1 ವರ್ಷದಲ್ಲಿ ಅವ್ರು ಮುಗಿಸ್ಕೊಂಡ್ರೆ 2 BHK 20,000 ರೂಪಾಯಿ ಬಾಡಿಗೆ ಬರ್ತಿದೆ ಸರ್, ರೆಂಟೆಡ್. ಇವತ್ತು ಆ ಅಪಾರ್ಟ್ಮೆಂಟ್ ಅಲ್ಲಿ ತಗೊಬೇಕಂದ್ರೆ 1.5 ಕೋಟಿ ಅಪಾರ್ಟ್ಮೆಂಟ್ ಇದೆ. ಹೌದಾ? ಅಪಾರ್ಟ್ಮೆಂಟ್ 2 BHK. ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಸ್ಕೊಬಹುದು ಆ ಪ್ರೈಸ್ ಅಲ್ಲಿ. ಅದೇ ಪ್ರೈಸ್ ಅಲ್ಲಿ ಇಲ್ಲೇ ಅವ್ರ ಮನೆ ಕಟ್ಸ್ಕೊಂಡು ಬೇರೆಯವ್ರಿಗೆ ಬಾಡಿಗೆ ಕೊಡ್ಬೋದು, ಬೇರೆ ಬಾಡಿಗೆ ಕೊಡ್ಬೋದು. ಕಮ್ಮಂದ್ರೆ BBMP ಈ ಖಾತಾ, ನಾನೇನು ನಿಮ್ಗೆ ರೆವಿನ್ಯೂ ಲ್ಯಾಂಡ್ ಹೇಳ್ತಿಲ್ಲ ಸರ್, ಪ್ರಾಪರ್ ಆಗಿ ಕನ್ವರ್ಷನ್ ಆಗಿದೆ, ಖಾತಾ ರೆಡಿ ಇದೆ, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ರೆಡಿ ಇದೆ, ಹೌದು. ಆದ್ರೆ ಟ್ಯಾಕ್ಸ್ ಪೇಡ್ ತೋರಿಸಿದ್ರಿ, ಈ ಖಾತಾನು ತೋರಿಸಿದ್ರಿ. ಸೊ ಅದೇ ಮೇನ್ ಇರೋದು ಲೀಗಲ್ ಅಂತ ಬಂದ್ರೆ ಅದೇನೆ 100% ಲೀಗಲ್ ಇದೆ ಸರ್. ಇದು ಇವಾಗ ಎಷ್ಟು ಎಕರೆ ಮಾಡಿರೋದು ಅಂತ ಹೇಳಿದ್ರೆ? 4 ಎಕರೆ 15 ಗುಂಟೆಲ್ ಮಾಡಿದ್ವಿ ಸರ್. ಎಷ್ಟು ನಂಬರ್ ಆಫ್ ಸೈಟ್ಸ್ ಬರ್ತಿದೆ? 90 ಸೈಟ್ ಬರುತ್ತೆ ನಿಮಗೆ, 30-40. ಓಕೆ, 30-40 ಇದೆ. ಹೌದು ಸರ್. ಇನ್ನ ಡೈಮೆನ್ಷನ್ ಇನ್ನ ಬೇರೆ 30-40 ಇದೆ. ಆರ್ಟ್ ಮೆಜರ್ಮೆಂಟ್ ಸ್ವಲ್ಪ ಕೊಚ್ಚ ಸೈಟ್ಗಳಿದೆ. ಓಕೆ, ODD ಡೈಮೆನ್ಷನ್ಸ್ ಇದೆ. ಕಸ್ಟಮರ್ ಕೆಲವರು ಲೈಕ್ ಮಾಡ್ತಾರೆ, ಕೆಲವರು ಲೈಕ್ ಮಾಡಲ್ಲ. 30-40 ಎಲ್ಲಾ ಸೈಟ್ 30-40 ಇದೆ ಸರ್. ಈಸ್ಟ್ ಇದೆ, ವೆಸ್ಟ್ ಇದೆ, ನಾರ್ತ್ ಇದೆ, ಸೌತ್ ಇದೆ. ಅವೈಲಬಲ್ ಸೈಟ್ ಅಂತ 90 ಇದೆಯಾ? 90 ಇಲ್ಲ, 33 ಸೈಟ್ ಆಗಿದೆ ಸರ್. 33 ಸೈಟ್ ಕಂಪ್ಲೀಟ್ ಆಗಿದೆ. ಮಿಕ್ಕಿದ 40 ಸೈಟ್ ಚಿಲ್ಲರೆ ಇದೆ. ಇನ್ನ ರಿಮೈನಿಂಗ್ ಇದೆ ಸರ್. ಓಕೆ, ಈ ತರ ಇರುತ್ತೆ ವೀಕ್ಷಕರೇ. ನೋಡಿ 30-40 ಸೈಟು ಮತ್ತೆ ಸಣ್ಣ ಪುಟ್ಟ ಆರ್ಟ್ ಡೈಮೆನ್ಷನ್ ಸೈಟ್ಗಳು ನಿಮಗೆ ಸಿಗ್ತಾ ಇರೋವಂಥದ್ದು. ಸೊ ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ನಾನು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ಚೆಕ್ ಕೂಡ ಮಾಡ್ಬೋದು. ಲೊಕೇಶನ್ ಸಿಕ್ಕಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ, ಆ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಅಂದರೆ ಏನೇನು ಕೊಡ್ತೀರಾ ಸರ್? ನಿಮಗೆ ಮದರ್ ಡೀಟ್ ಕೊಡ್ತೀವಿ, ಟ್ಯಾಕ್ಸ್ ಪೇಡ್ ರೆಸಿಪ್ಟ್, EC ಕೊಡ್ತೀವಿ, RTC ಕೊಡ್ತೀವಿ, ಪ್ರತಿಯೊಂದು ಸರ್ವೆ ಸ್ಕೆಚ್ ಕೊಡ್ತೀವಿ, ಕನ್ವರ್ಷನ್ ಲೆಟರ್ ಕೊಡ್ತೀವಿ, ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಕೊಡ್ತೀನಿ ಸರ್. ಸರ್ ಎಷ್ಟು ವರ್ಷದ್ದು ಸಿಗ್ಬೋದು ಸರ್? ನಿಮಗೆ ಇದೆ ಸರ್, ಸುಮಾರು ಒಂದು 100 years ಡಾಕ್ಯುಮೆಂಟ್ಸ್ ಇದೆ ಸರ್. 100 years ಸಿಗುತ್ತಾ? ಇದೆ, ಆರಾಮಾಗಿದೆ. ಜೆನ್ಯೂನ್ ಆಗಿರುವಂಥ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಅದು ಇದೇ ಜೆನ್ಯೂನ್ ಆಗಿರುವಂಥ ಪೇಪರ್ಸ್ ಅಂತಲೇ ಹೇಳ್ಬೋದು. ಖಂಡಿತ ಹೌದು ಸರ್. ಕನ್ವರ್ಷನ್ ಲ್ಯಾಂಡ್ ಅಂತ ಅಂದಮೇಲೆ ಜೆನ್ಯೂನ್ ಆಗಿ ಇರುತ್ತೆ. ಸೊ ನಿಮ್ಗೇನೋ ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಖುದ್ದಾಗಿ ಬಂದು ವಿಸಿಟ್ ಮಾಡಿ. ಸರ್ ಯಾರಾದರೂ ಇರ್ತಾರಲ್ಲ ಲೇಔಟಲ್ಲಿ? ಸೈಟಲ್ಲಿ ಬಂದರೆ ನಮ್ಮ ಸೈಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ಸ್ ಎಲ್ಲ ಇರ್ತಾರೆ ಸರ್. ಇಲ್ಲೇ ಬಂದು ಇಲ್ಲೇ ಕ್ಲೋಸ್ ಮಾಡ್ಬೋದು. ಸೈಟಲ್ಲೇ ಆಫೀಸ್ ಇದೆ, ಇಲ್ಲ ಸರ್. ಇಲ್ಲೇ ಬೇಕಾದ್ರೆ ಟೋಕನ್ ಮಾಡ್ಬಿಟ್ಟು ತಗೊಂಡೋಗ್ಬೋದು ಸರ್. ನೀವು ಟೋಕನ್ ಅಡ್ವಾನ್ಸ್ ಏನು ಕೊಡ್ತಿದ್ದೀರಾ? ನಾವು ಆಕ್ಚುಲಿ ಈಗ ಪರ್ ಪ್ಲಾಟ್ಗೆ 10,000 ರೂಪಾಯಿ ಸಿಕ್ಕಿದ್ವಿ ಸರ್. 10,000? ಹೌದು ಸರ್. ಅಷ್ಟೇನಾ? ಅಷ್ಟೇ. ಸೊ ಕೆಲವರು 50,000 ತಗೊಂತಾರೆ, 1 ಲಕ್ಷ ತಗೊಂತಾರೆ. ಆಕ್ಚುಲಿ BBMPಗೆಲ್ಲ ಕೆಲವರು 1 ಲಕ್ಷ 3 ಲಕ್ಷ ಎಲ್ಲ ತಗೊಂತಾರೆ. ನಮ್ಗೇನು ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ನಮಗೆ ಏನು ಅಂದ್ರೆ ನಮ್ಗೆ ಡಾಕ್ಯುಮೆಂಟ್ಸ್ ಮೇಲೆ ನಮ್ಗೆ ಗ್ಯಾರಂಟಿ ಇದೆ. 10,000 ಕೊಟ್ಟ ಮೇಲೆ ಅವ್ರು ಡಾಕ್ಯುಮೆಂಟ್ ಲೀಗಲ್ ಹೋಗಿ ಹೋಗ್ತಾರೆ. ಲೀಗಲ್ 100% ಬಂದೇ ಬರುತ್ತಲ್ವಾ ಸರ್? ಏನು ತೊಂದರೆ ಇಲ್ಲ ನಮಗೆ. ಜಸ್ಟ್ 1 ವಾರದಲ್ಲೇ ಲೀಗಲ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದಲ್ವಾ? 2 days ಕ್ಲಿಯರ್ ಆಗೋಗುತ್ತೆ ಅವ್ರಿಗೆ. ಸೊ ಅವ್ರಿಗೆ ಏನೋ ಡೌಟ್ ಇತ್ತು ಅಂದ್ರೆ ಡೀಪ್ ಮಾಡಿ ನೋಡ್ತೀನಿ ಅಂದ್ರೆ ಎಲ್ಲ ಸರ್ ಹೈಕೋರ್ಟ್ ಲಾಯರ್ಸ್ ಎಲ್ಲ ನೋಡಿದ್ದಾರೆ ಸರ್. ಹೌದಾ? 30 ಸೈಟ್ ಏನು ಬುಕ್ ಮಾಡಿದ್ವಿ ಸರ್, ಅವರೆಲ್ಲ ರೆಫರ್ ಮಾಡ್ಕೊಂಡೇ ಬಂದು ಎಲ್ಲ ತಗೊಂಡ್ರೆ ಸರ್. ಸೊ BBMP ಅಂತ ಬಂದ್ಮೇಲೆ ದೂಸರ ಮಾತೇ ಇಲ್ಲ. ನೋ ಚೇಂಜಸ್, ಎಲ್ಲ 100% ಡಾಕ್ಯುಮೆಂಟ್ಸ್ ಇದೆ ಸರ್. ಇವಾಗ ನೀವು ಮಾಡಿರೋಂಥ ಸುಮಾರು ಪ್ರಾಜೆಕ್ಟ್ಗಳನ್ನ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸಣ್ಣ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡಿ ಸರ್. ಸರ್ ಆಕ್ಚುಲಿ ನಾವು 3 ಜನ ಇರೋದು ಸರ್, ಸಪ್ತಗಿರಿ ಪ್ರಮೋಟರ್ ಅಂಡ್ ಡೆವಲಪರ್ಸ್ ಅಂತ. ನನ್ನ ಹೆಸರು ಪ್ರಶಾಂತ್ ಅಂತ, ಯೋಗೇಶ್ ಅಂತಿದ್ದಾರೆ, ಸುಮಂತ್ ಅಂತಿದ್ದಾರೆ ಸರ್. ನಾವು 3 ಜನ ಪಾರ್ಟ್ನರ್ಸು.
ನಾವು ಸುಮಾರು ಒಂದು 14 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಸರ್. ಓಕೆ. ರಾಜನಕುಂಟೆ ಕಂಪ್ಲೀಟ್ ಆಗಿದೆ, ಸಿಂಗನಾಯಕನಹಳ್ಳಿ ಕಂಪ್ಲೀಟ್ ಆಗಿದೆ, ನೆಲಮಂಗಲದಲ್ಲಿ ಕಂಪ್ಲೀಟ್ ಆಗಿದೆ, ಪ್ಲಸ್ ನೆಲಮಂಗಲ ರನ್ನಿಂಗ್ ನಡೀತಿದೆ ಸರ್. ಅದು ಬಿಟ್ಟರೆ ನಿಮಗೆ ದೊಡ್ಡಾಲ್ ಮಾತ್ರ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ರಾಮವಳ್ಳಿ ಬಿಡಿ ಒಂದು ನಡೀತಿದೆ ಸರ್. ಹೌದು. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಬಂದಿದ್ದೀವಿ ಸರ್, ಬೇಗೂರು ಎಲೆಕ್ಟ್ರಾಸಿಟಿಗೆ ಬಂದಿದ್ದೀವಿ. ಇದು BBMP ಈ ಖಾತಾ. ಸೊ ನಾನು ಕೂಡ ಸುಮಾರು ವಿಡಿಯೋನ ಮಾಡಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಖಂಡಿತ ಬರುತ್ತೆ ಸರ್ ಅಲ್ವಾ? ಸೊ ನಿಮ್ದು ಟ್ರಸ್ಟೆಡ್ ಕಂಪ್ನಿ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ನೀವೆಲ್ಲ ಮಾಡಿರುವಂಥದ್ದು ಜೆನ್ಯೂನ್ ಆಗಿರುವಂಥ ಲೇಔಟ್ಗಳನ್ನ ನೀವು ಒಳ್ಳೆ ಲೊಕೇಶನ್ ಕೂಡ ಚೂಸ್ ಮಾಡೋದಂಥದ್ದು ವೀಕ್ಷಕರೇ ಟ್ರಸ್ಟ್ ಮಾಡ್ಬೋದು. ಖುದ್ದಾಗಿ ಒಂದ್ಸಲಿ ಲೇಔಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸರ್ ಇಲ್ಲಿ ಕನೆಕ್ಟಿವಿಟಿ ರೋಡ್ ಅಂತ ಬಂದ್ರೆ ಈ ಲೇಔಟ್ಗೆ ಯಾವ ಕಡೆಯಿಂದ ಬರ್ಬೋದು ಸರ್? ನೋಡಿ, ನಿಮ್ಗೆ ಈ ಕಡೆಯಿಂದ ಬಂದ್ರೆ ಎಲೆಕ್ಟ್ರಾನ್ ಸಿಟಿ ಇದೆ, ಬೊಮ್ಮನಹಳ್ಳಿ ಇದೆ. ನಿಮಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ ಸರ್ ಅಷ್ಟೇ. ಕಸ್ಟಮರ್ ಬಂದು ಗೂಗಲ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸರ್. ಅಲ್ವಾ? ಸುಳ್ಳು ಹೇಳಲ್ಲ ನಾನು. ಹೌದು. ಈ ಕಡೆ ಬಂದ್ರೆ ವಿಜಯ ಬ್ಯಾಂಕ್ ಲೇಔಟ್ ಹೋದ್ರೆ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್ ಇದೆ ಸರ್. ಹಿಂದ್ಗಡೆ ಪ್ಯಾರಲ್ ಇದ್ರ ಬ್ಯಾಕ್ ಸೈಡ್ ನಿಮಗೆ ನೈಸ್ ರಿಂಗ್ ರೋಡ್ ಇದೆ ಸರ್. ಓಕೆನಾ ಸರ್? ಈ ಕಡೆ ಹೋದ್ರೆ ಬೊಮ್ಮನಹಳ್ಳಿ ಸರ್. ಬೊಮ್ಮನಹಳ್ಳಿ ಸೆಂಟ್ರಲ್ ಇದೆ ಸರ್. ಸೊ ಎಲ್ಲ ವಿಜಯ ಬ್ಯಾಂಕ್ ಲೇಔಟ್, ಬಂದರಘಟ್ಟ, ಅಪೋಲೋ ಹಾಸ್ಪಿಟಲ್, ಒಕಾಡ ಹಾಸ್ಪಿಟಲ್ಗೆ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್. ಬಾಷ್ಗೆ 2.5 ಇದೆ ಸರ್. ಇನ್ಫೋಸಿಸ್, ವಿಪ್ರೋಗೆಲ್ಲ 3.5 ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ. ಹೌದು ಸರ್. ಸೊ ಎಲ್ಲದಕ್ಕೂ ಹತ್ರದಲ್ಲಿರುವಂಥದ್ದು ಲೇಔಟ್ ಅಂತಾನೆ ಹೇಳ್ಬೋದು. ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ, ಹಿಂದ್ಗಡೆ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ. ಸೊ ಒಳ್ಳೆ ಲೇಔಟ್ ಅಂತಾನೆ ಹೇಳ್ಬೋದು. ಸೊ ಎಂತಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ BBMP ಇಂಡಿವಿಜುವಲ್ ಈ ಖಾತಾ, ಅದು ಅಲ್ಲದೆ ರೆಡಿ ಇರುವಂಥ ಈ ಖಾತಾ ಅಂತಲೇ ಹೇಳ್ಬೋದು. ಒಳ್ಳೆ ಪ್ರೈಮರಿ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ. ನೀವು ಸುತ್ತಮುತ್ತ ಡೆವಲಪ್ಮೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಕ್ಕಪಕ್ಕ ಮನೆ ಇರುವಂಥದ್ದು ನೀವೇ ಲೈವ್ ಆಗಿ ನೋಡ್ತಾ ಇದ್ದೀರಾ ಸರ್. ಇದೊಂದು ಲೇಔಟ್ ಅಲ್ಲಿ ಸೊ ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ನೋಡ್ತಾರೆ, ಇನ್ನ ಕೆಲವರು ಇನ್ವೆಸ್ಟ್ಮೆಂಟ್ ಬೇಡ ನಾವು ಓನ್ ಆಗಿ ಮನೆ ಕಟ್ಕೊಳ್ಳೋಣ ಅಂತ ಹೇಳ್ತಾರೆ. ಈ ಒಂದು ಲೊಕೇಶನ್ ಏನೇನಕ್ಕೆ ಯೂಸ್ ಆಗ್ಬೋದು ಸರ್? ಖಂಡಿತ ಇನ್ವೆಸ್ಟ್ಮೆಂಟ್ಗೂ ಆಗುತ್ತೆ ಸರ್, ಕಮ್ ಓನ್ ಯೂಸ್ಗೂ ಆಗುತ್ತೆ. ನಿಮಗೆ IT ಹಬ್ಗೂ ನಮ್ಮ ಲೇಔಟ್ಗೂ ಇರೋದು ಎಕ್ಸಾಕ್ಟ್ಲಿ 2.5, 3 ಹಾರ್ಡ್ಲಿ 3 ಕಿಲೋಮೀಟರ್ಸ್ ಅಷ್ಟೇ ಸರ್. ಹೌದು. ನೀವು ಹೆಂಗೆ ಹೋದ್ರು 3 ಕಿಲೋಮೀಟರ್ಸ್ ಮೇಲೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಸರ್. ಆಮೇಲೆ ಮತ್ತೆ ಇಲ್ಲೇ ಯಾಕೆ ತಗೊಬೇಕು ಅಂದ್ರೆ ಸರ್, BWSB ವಾಟರ್ ಕನೆಕ್ಷನ್ ಬಂದಿದೆ, ಬೆಸ್ಕಾಂ ನೋಡಿ ಟ್ರಾನ್ಸ್ಫಾರ್ಮರ್ ಇಕ್ಕಿದೀವಿ ಅಲ್ಲಿ. ಹೌದು, ಬೆಸ್ಕಾಂ ಸರ್. ಓಕೆನಾ ಸರ್? ಸ್ಟ್ರೀಟ್ ಲೈಟ್ ನೋಡಿ, ಅಂಡರ್ಗ್ರೌಂಡ್ ಕೇಬಲಿಂಗ್ ನೋಡಿ ಸರ್, ಪ್ರತಿಯೊಂದು ಕೆಲಸ ಮಾಡಿದ್ವಿ ಸರ್. ಲೇಔಟ್ ಎಂಟ್ರೆನ್ಸ್ ಬಂದು ನಿಮಗೆ 40 ಫೀಟ್ ರೋಡ್ ಕೊಟ್ಟಿದ್ದೀವಿ. ಹೌದು. ಈ 90 ಜನ ಓಡಾಡಬೇಕಲ್ಲ ಕಾರ್ಸ್ ಎಲ್ಲ, ಸ್ವಲ್ಪ ಬ್ರಾಡ್ ಆಗಿರೋದ್ರಿಂದ 40 ಫೀಟ್ ಕೊಟ್ಟಿದ್ದೀವಿ ಎಂಟ್ರೆನ್ಸ್ ಅಲ್ಲಿ. ಅದು ಎಂಟ್ರೆನ್ಸ್ ಒಂಥರ ಲುಕ್ ವೈಸ್ ಕೂಡ ಮಾಡಿದ್ದೀವಿ. ಆಮೇಲೆ ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಯಾರೇ ಕಸ್ಟಮರ್ ನೋಡಿ ಸರ್, ಈಗ ಇವ್ರ ಮನೆ ಕಟ್ಟಿದಾರಲ್ಲ ಅವ್ರು ನೋಡಿ, ನಿಮಗೆ ಅವರು ಇದ್ರ ಮೇಲೆ ಸ್ಲಾಬ್ ಮೇಲೆ ಬಂದೇ ಅಲ್ಲ, ಅವರು ಸ್ಲಾಬ್ ಒಡನೆ ಕಟ್ಕೊಬೇಕು ಅಲ್ವಾ? ಆಗ ನಿಮಗೆ ರೋಡ್ಸ್ ಎಲ್ಲ ಬ್ರಾಡ್ ಆಗಿ ಕಾಣುತ್ತೆ. ಬೇರೆ ಕಡೆ ಸಿಟಿ ಇನ್ಸೈಡ್ ದ ಸಿಟಿ ಅಂದ್ರೆ ಎಲ್ಲ ರೋಡ್ ಮುಂದೆ ಬಂದ್ಬಿಟ್ಟಿರ್ತಾರೆ, ಇಲ್ಲ ತರ ಎಲ್ಲ ಏನಿಲ್ಲ ಸರ್. ನಾವೇ ಖುದ್ದು ಅದಕ್ಕೆ ಸೆಕ್ಯೂರಿಟಿ ಇಟ್ಟಿದ್ದೀವಿ. ಅದು ನೋಡಿ ಸೆಕ್ಯೂರಿಟಿ ರೂಮ್ ಅದು ಕಟ್ತಾ ಇರೋದು. ಓಕೆನಾ? ಯಾರೇ ಕನ್ಸ್ಟ್ರಕ್ಷನ್ ಮಾಡಿದ್ರು ನಾವು ಬಂದು ನೋಡ್ತಾ ಇರ್ತೀವಿ. ಸಿಸಿ ಕ್ಯಾಮೆರಾನು ಕೊಟ್ಟಿರೋಗಿದೆ. ಸಿಸಿ ಕ್ಯಾಮೆರಾನು ಇದೆ ಸರ್. ಇದೆಯಾ? ಓಕೆ. ಲೇಔಟ್ 24/7 ಸೆಕ್ಯೂರಿಟಿ ಇದ್ದಾರೆ ಸರ್. ಓಕೆ. ಸಿಸಿ ಕ್ಯಾಮೆರಾ ಇದೆ ಸರ್. ಅಂದ್ರೆ ಸೆಕ್ಯೂರ್ಡ್ ಅಂತಾನೆ ಹೇಳ್ಬೋದು. ಯಾರು ಈಗ ಅನ್ನೋಯಿಂಗ್ ಪರ್ಸನ್ ಆಚೆ ಇರೋರು ಒಡೆ ಇಮಿಡಿಯೇಟ್ ಬರೋಕ್ಕಾಗಲ್ಲ ಸರ್, ಯಾಕಂದ್ರೆ ಸೆಕ್ಯೂರಿಟಿ ನಾವು ಇಲ್ಲಿ ಫೋನ್ ಮಾಡಿದ್ರೆ, ಕಸ್ಟಮರ್ ಫೋನ್ ಮಾಡಿದ್ರೆ ನಾವು ಆಚೆಗೆ ಬಿಡೋದು. ಯಾವುದೇ ತಂಟೆ ತಕರಾರು ಏನು ಇರೋದಿಲ್ಲ ವೀಕ್ಷಕರೇ, ಒಳ್ಳೆ ಲೇಔಟ್ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಥರ ಅಮ್ಯುನಿಟೀಸ್ ನಾವು ಪ್ರೊವೈಡ್ ಮಾಡಿದ್ದಾರೆ. ನೋಡ್ತೀವಿ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ಗೆ ಕೊಟ್ಟಿರುವಂಥದ್ದು, ಸ್ಲ್ಯಾಬ್ಸ್ ಕೂಡ ಕವರ್ ಮಾಡಿರುವಂಥದ್ದು. ಸೊ ಇಂಡಿವಿಜುವಲ್ ಸೈಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಹತ್ರದಲ್ಲಿರುವಂಥ ಪ್ರಾಪರ್ಟಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸರ್. ಕೊನೆದಾಗ ಬಂದ್ಬೋಣ. ಪ್ರೈಸ್ ಏನು ಕೋಟ್ ಮಾಡ್ತಿದ್ದಾರೆ ಸರ್? ವೀಕ್ಷಕರು ನೋಡ್ತಿದ್ದಾರೆ, ಮೇನ್ ನೋಡೋದೇ ಪ್ರೈಸ್. BBMP ಸೈಟ್ ಅಂತ 10,000 12,000 ಅಂತ ಹೇಳ್ತಿಲ್ಲ ಸರ್. ಕಸ್ಟಮರ್ಗೆಲ್ಲ ಈಸಿ ಇರಲಿ ಅಂತಾನೆ 7,500 ರೂಪೀಸ್ ಲಾಂಚ್ ಮಾಡ್ತಿದ್ವಿ ಪ್ರಾಜೆಕ್ಟ್ ನ. ಓಕೆ. 7,400 ರೂಪೀಸ್ ಕೊಡ್ತಿದೀವಿ ಸರ್. 7,400 ಕೊಡ್ತಿದ್ದೀರಾ? 3 ಮಂತ್ಸ್ ಬ್ಯಾಕ್ ಅದೇ ರೇಟ್ ಮಾರಿದ್ದೀವಿ ಸರ್. ಇವತ್ತು ಅದೇ ರೇಟ್ ಮಾರ್ತಿದ್ದೀವಿ. ಮತ್ತೆ ನಾವೇನ್ ಪ್ರೈಸ್ ಏನು ಹೈಕ್ ಮಾಡ್ತಿಲ್ಲ ಸರ್ ಕಸ್ಟಮರ್ಗೆ. ಇನ್ನ 3 ಮಂತ್ಸ್ ಅಲ್ಲಿ ಕ್ಲೋಸ್ ಮಾಡ್ತಿದ್ದೀವಿ ಇದನ್ನ. ಇಂಟ್ರೆಸ್ಟ್ ಇದ್ದವ್ರು ಬಂದು ಬುಕ್ ಮಾಡ್ಕೊಂಡು ಹೋಗ್ಬೋದು ಸರ್. ನೋಡಿ ಸರ್, ಇನ್ನೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ಬಿಡಿ. ಖಂಡಿತ ಅವ್ರು ಬಂದು ಟೇಬಲ್ ಮೇಲೆ ಕುತ್ಕೊಂಡು ನೆಗೋಷಿಯೇಟ್ ಮಾಡೇ ಮಾಡ್ತಾರೆ ಸರ್ ಕಸ್ಟಮರ್ಸ್. ಖಂಡಿತ ಮಾಡ್ಕೊಡ್ತೀವಿ. ಬಂದು ಲೇಔಟ್ ನ ನೋಡಿದ್ರೆ ಇಷ್ಟ ಆಗೋದಂತ ಗ್ಯಾರಂಟಿ. ಖಂಡಿತ ಇಷ್ಟಪಟ್ಟೆ ಬರ್ತಾರೆ ಸರ್. ಹೌದು, ಯಾಕಂದ್ರೆ ಅಂತ ಒಂದು ಲೇಔಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಒಂದು ಕ್ಲೋಸ್ ಮಾಡ್ಕೊಡಿ. ಖಂಡಿತ ಮಾಡ್ಕೊಡ್ತೀವಿ ಸರ್. ಖಂಡಿತ ಸರ್. ಸೊ ವೀಕ್ಷಕರೇ ನೋಡಿ, ಈ ತರ ಇರುತ್ತೆ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವಿಡಿಯೋಗಳ ಜೊತೆ ಮುಂದಿನ ವಿಡಿಯೋಗಳಲ್ಲೂ ಸಿಗ್ತೀನಿ ಸರ್. ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.